ಗಂಜಾಂನಲ್ಲಿ ಅಪ್ರಾಪ್ತ ಮಕ್ಕಳ ಸೇವನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸಿ, ತಹಸೀಲ್ದಾರ್ ಸೇರಿದಂತೆ 13 ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಪೊಲೀಸರು ಸುಮೋಟೋ ಕೇಸನ್ನ ದಾಖಲಿಸಿದ್ದಾರೆ. ಕೇಸ್ ದಾಖಲಾಗ್ತಿದ್ದ ಹಾಗೆ ಅಪ್ರಾಪ್ತ ಯುವಕರ ಪ್ರಕರಣದ ಸಂಬಂಧ ಹೇಳಿಕೆಯನ್ನ ಕೊಟ್ಟಿದ್ದು, ರೀಲ್ಸ್ಗಾಗಿ ಅಂದು ನಾವು ಸೇವನೆ ಮಾಡಿದ ರೀತಿಯಲ್ಲಿ ನಾಟಕ ಮಾಡಿದ್ದೆವು. ನಾವು ಯಾವುದೇ ಗಾಂಜಾ ಆಗಲಿ ಮಾದಕ ವಸ್ತುವಾಗಲಿ ಸೇವನೆ ಮಾಡಿಲ್ಲ ಅಂತ ಹೇಳಿ ಅಪ್ರಾಪ್ತ ಯುವಕರು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ಅಪ್ರಾಪ್ತ ಯುವಕರ ರೀಲ್ಸ್ ಚೆಲ್ಲಾಟದಿಂದ ಹಲವು ಇಲಾಖೆ ಅಧಿಕಾರಿಗಳಿಗೆ ತಲೆನೋವಾಗಿದ್ದು, ಸುಮೋಟೋ ಕೇಸ್ ದಾಖಲಿಸಿದ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಅಧಿಕಾರಿಗಳಿಂದ ಪ್ರಕರಣದ ಸಂಬಂಧ ವರದಿಯನ್ನ ಕೇಳಿದ್ದಾರೆ. ನಾವು ಗಂಜಾಂದವರು, ನನ್ನ ಹೆಸರು ರಿಹಾನ್ ಅಂದ್ಬಿಟ್ಟು, ಅದು ಎಲ್ಲ ಬಂದೈತಲ್ಲ ಅದೆಲ್ಲ ಸುಳ್ಳು. ನಾವು ಬರೀ ಹಿಡ್ಕೊಂಡಿರೋದು ವೇಸ್ಟು. ಅದೆಲ್ಲ ವಿಡಿಯೋ ಮಾಡಿರೋದು ನಾವೇನೆ. ವಿಡಿಯೋ ಮಾಡಿಬಿಟ್ಟು ಅದೇನಾಗ್ಬಿಟ್ಟೈತೆ ಅಂದರೆ ಅದು ಹೊಟ್ಟೋಗ್ಬಿಟ್ಟೈತೆ ಬೇರೆಯವ್ರಿಗೆಲ್ಲರಿಗೂ. ಅದು ಹೊಟ್ಟೋಗ್ಬಿಟ್ಟು ವೈರಲ್ ಆಗಿಬಿಟ್ಟು ನ್ಯೂಸಲ್ಲೆಲ್ಲ ಬಂದ್ಬಿಟ್ಟೈತೆ. ಅದಕ್ಕೋಸ್ಕರ ನಾವು ಇಟ್ಟಿರೋದು ಅಷ್ಟೇ. ಆ ಥರ ಏನೂ ಇಲ್ಲ. ಅದು ಬರೀ ಅದು ಇರೋದು ವೇಸ್ಟು ನಮ್ಮ ಕೈಯಲ್ಲಿ. ಅದು ನಾವು ಆ್ಯಕ್ಟಿಂಗ್ ಮಾಡಿರೋದು ಅಷ್ಟೇ, ಇನ್ನೇನೂ ಇಲ್ಲ. ಅಪ್ರಾಪ್ತ ವಯಸ್ಸಿನ ಮಕ್ಕಳೆಲ್ಲರೂ ಮಾದಕ ವಸ್ತು ಅದು ಕೊಂಡಿದ್ದಾರೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿತ್ತು. ಅದೆಲ್ಲ ಶುದ್ಧ ಸುಳ್ಳು. ಇವರು ರೀಲ್ಸ್ ಮಾಡೋಕ್ಕೆ ಸಲುವಾಗಿ ಅದನ್ನು ಹಿಡ್ಕೊಂಡು ಇವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಮೊಬೈಲಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ ಇವರೇನೆ ಸ್ವತಃವಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಇವರೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದು. ಇವ್ರಿಗೆ ಅದು ಗೊತ್ತಿಲ್ಲ, ಅದು ಮಾಡಬೇಕು ಮಾಡಬಾರ್ದು ಅನ್ನೋದು ಗೊತ್ತಿಲ್ಲ. ಇನ್ನೂ ಚಿಕ್ಕ ವಯಸ್ಸಿನ ಮಕ್ಕಳುಗಳು. ಇವ್ರು ಯಾವುದು ಆ ಥರ ಯಾವುದು ತಗೊಂಡಿರೋದು ಇರಲಿಲ್ಲ. ಅವ್ರನ್ನೆಲ್ಲ ವಿಚಾರ ಮಾಡಿ ಅವ್ರ ಮನೆಯವರು ಅವ್ರನ್ನೆಲ್ಲ ಫ್ರೆಂಡ್ಸ್ ಎಲ್ಲ ವಿಚಾರ ಮಾಡಿ ನೋಡಿದ್ ನಾನು ಕೇಳಿದ್ದೀನಿ. ಇವ್ರು ಯಾವತ್ತೂ ಆ ಥರ ತಗೊಂಡಿಲ್ಲ. ಬರೀ ರೀಲ್ಸ್ ಮಾಡೋ ಖುಷಿಗೆ ಹಾಕಿದ್ದೋಣ ನಾವು ಅಂತೆಲ್ಲ ಹೇಳಿದ್ರು. ಆಮೇಲೆ ಪೊಲೀಸ್ನವರು ಎಲ್ಲ ಬಂದು ಅವ್ರಿಗೆ ಎಂಕ್ವೈರಿ ಮಾಡಿದ್ರು. ಅವ್ರಿಗೂ ಗೊತ್ತಾಯ್ತು ಇವರೆಲ್ಲ ಬರೀ ರೀಲ್ಸ್ ಮಾಡೋ ಖುಷಿಗೆ ಇವರೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿರೋದು. ಅದನ್ನ ಇದರಲ್ಲಿ ಬೇರೆ ಬೇರೆ ಥರ ಬಿಂಬಿಸಿ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಥರ ಎಲ್ಲ ಬಿಂಬಿಸಿದ್ದಾರೆ. ಗಂಜಾಮಲ್ಲಿ ಈ ಥರ ಜಾಸ್ತಿ ಅವೆಲ್ಲ ಊರೊಂದು ಗ್ರಾಮದ್ದು ಹೆಸರನ್ನ ಹಾಳು ಮಾಡೋಕ್ಕೆ ಕೆಲವು ಕಿಡಿಗೇಡಿಗಳು ಅಂತ ಹೇಳ್ಬೇಕು. ಅವರೆಲ್ಲ ನಮ್ಮದು ಗಂಜಾಮು ಶ್ರೀರಂಗಪಟ್ಟಣ ಐತಿಹಾಸಿಕ ಪ್ಲೇಸು ಅಂಥದ್ದನ್ನ ಒಂದು ಹೆಸರನ್ನ ಇದು ಮಾಡಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡು ಕೆಲವರು ಇದು ಮಾಡಿದ್ದಾರೆ. ಅದೆಲ್ಲ ಸುಳ್ಳು. ಇವರು ಬರೀ ರೀಲ್ಸ್ ಮಾಡೋಕ್ಕೆ ಅದನ್ನ ವೇಸ್ಟು ಕೈಲಿ ಹಿಡಿದಿರೋದವರು. ವೇಸ್ಟು ಮತ್ತು ಇದನ್ನ ಹಿಡ್ಕೊಂಡು ಇವರು ಆ್ಯಕ್ಟಿಂಗ್ ಮಾಡೋರು. ಅದನ್ನು ಈ ಥರ ಮಾಡಿದ್ರೆ ನಾವು ಬೇರೆ ಒಂದು ರೀಲ್ಸ್ ಜಾಸ್ತಿ ಜನ ನೋಡ್ತಾರೆ ಅನ್ನೋ ಇದರಲ್ಲಿ ಮಾಡಿದ್ದಾರೆ. ಅದನ್ನ ಮಾಡಬೇಕು ಮಾಡಬಾರ್ದು ಅನ್ನೋದು ಗೊತ್ತಿಲ್ಲ. ಅವರು ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.